ಆಸ್ತಿ ಮುಟ್ಗೋಲ್ ಹಾಕೋದಕ್ಕೆ ಸರ್ಕಾರಿ ಅಧಿಕಾರಿನೇ ಕಿರಿಕ್ ಮಾಡಿರುವಂತ ಒಂದು ಪ್ರಕರಣ ನಡೆದಿದೆ. ಸರ್ಕಾರಿ ಆಸ್ತಿಯನ್ನ ಕಬಳಿಸಿದಂತ ಭೂಮಾಫಿಯಾ ಪರವಾಗಿ ಎಸಿಪಿ ಒಬ್ರು ನಿಂತ್ಕೊಂಡಿದ್ದಾರೆ. ಸರ್ಕಾರದ ಆಸ್ತಿ ಕಬಳಿಸಿದಂತ ಭೂಮಾಫಿಯಾ ವಿರುದ್ಧ ನಿಲ್ಲಬೇಕಾದಂತ ಎಸಿಪಿ ಅದ್ರ ಪರ ನಿಂತ್ಕೊಂಡಿದ್ದಾರೆ. ಯಾರ ಎಸಿಪಿ, ಹಲ್ಲೆ ಮಾಡಿದ ಯಾರ ಮೇಲೆ? ಬೆಂಗಳೂರಿನ ಉಸ್ತುವಾರಿ ಸಚಿವರೇ ಈ ಸ್ಟೋರಿಯನ್ನ ನೋಡ್ಲೇಬೇಕು. ದಟ್ ಇಸ್ ಸಿಎಂ ಡಿ.ಕೆ. ಶಿವಕುಮಾರ್. ಪವರ್ ಟಿವಿಯಲ್ಲಿ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ ಸರ್, ನೀವು ನೋಡ್ಲೇಬೇಕು. ಸರ್ಕಾರದ ಆಸ್ತಿಯನ್ನ ಮುಟ್ಗೋಲಗೆ ಸರ್ಕಾರಿ ಅಧಿಕಾರಿನೇ ಕಿರಿಕ್ ಮಾಡಿರೋದು. ಸರ್ಕಾರಿ ಆಸ್ತಿಯನ್ನ ಕಬಳಿಸಿದಂತ ಭೂಮಾಫಿಯಾ ಪರವಾಗಿ ಎಸಿಪಿ ನಿಂತ್ಕೊಂಡಿದ್ದಾರೆ. ಯಾವ ಎಸಿಪಿ ಅಂತ ನೀವು ಖಂಡಿತ ನೋಡ್ಬೇಕು. ಮತ್ತೆ ಆತ ಯಾರ ಮೇಲೆ ಕೈ ಮಾಡಿದ್ರು, ಹಲ್ಲೆ ಮಾಡಿದ್ರು ಅನ್ನೋದನ್ನ ನೀವು ನೋಡ್ಬೇಕು. ಇದು ಸ್ಪೆಷಲಿ ಬೆಂಗಳೂರಿನ ಉಸ್ತುವಾರಿ ಸಚಿವರೇ ಈ ಸ್ಟೋರಿಯನ್ನ ನೋಡ್ಬೇಕು. ನೀವು ಯಾವ ಮಾಫಿಯಾ ನಡೆಯೋದಕ್ಕೆ ಬಿಡೋದಿಲ್ಲ, ಭೂಮಾಫಿಯಾ ವಿರುದ್ಧ ನಮ್ಮ ಸರ್ಕಾರ ಅಂತೆಲ್ಲ ಹೇಳ್ತಿರಲ್ಲ, ನೀವು ಭೂಮಾಫಿಯಾ ವಿರುದ್ಧ ಇರೋದಾದ್ರೆ ನಿಮ್ಮ ಎಸಿಪಿ ಉಮಾಶಂಕರ್ ಇದಾರಲ್ಲ, ಅವರ ವರ್ತನೆ ನೋಡಿ. ಜೆಸಿಬಿ ಡ್ರೈವರ್ ಮೇಲೆ ಯಾವ ರೀತಿ ಹಲ್ಲೆ ಮಾಡ್ತಾರೆ, ದೌಲತ್ತಲ್ಲಿ ದುರಾಂಕಾರದಲ್ಲಿ ಅಂತ. ಏನ್ ಇವ್ರ ಮನೆ ಆಳ ಅವರು. ಬಿಡಿಎ ಡೆಮಾಲಿಷನ್ಗೆ ಬಾಣಸ್ವಾಡಿ ಎಸಿಪಿ ಉಮಾಶಂಕರ್ ಅವರೇ ಅಡ್ಡಿ ಮಾಡ್ತಾ ಇದ್ದಾರೆ. ಬಿಡಿಎ ಅಧಿಕಾರಿಗಳ ವಿರುದ್ಧ ನಿಂತ್ಕೊಳ್ತಾರೆ ಅವರು. ಬಿಡಿಎ ಡೆಮಾಲಿಷನ್ಗೆ ಬಾಣಸ್ವಾಡಿ ಎಸಿಪಿ ಉಮಾಶಂಕರ್ ಅಡ್ಡಿಪಡಿಸ್ತಾ ಇದ್ದಾರೆ. ಬಾಣಸ್ವಾಡಿ ಎಸಿಪಿ ಉಮಾಶಂಕರ್ ಮೇಲೆ ಗುರುತರ ಆರೋಪ ಕೇಳಿ ಬಂದಿದೆ. ಅದಕ್ಕೆ ತಕ್ಕಂತೆ ಒಂದಷ್ಟು ವಿಜುವಲ್ ಸಿಕ್ಕಿದೆ. ಅವರು ಹಲ್ಲೆ ಮಾಡಿರೋದು HBR ಲೇಔಟ್ನ ಬಿಡಿಎ ಜಾಗದಲ್ಲಿ ಪ್ರಭಾಕರ್ ರೆಡ್ಡಿ ಅನ್ನೋ ಅಕ್ರಮ ಮನೆ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಡೆಮಾಲಿಷನ್ಗೆ ಆರ್ಡರ್ ಅನ್ನ ಪಡ್ಕೊಂಡು ಅದರ ತೆರವಿಗೆ ಬಿಡಿಎ ಅಧಿಕಾರಿಗಳು ಹೋಗಿರ್ತಾರೆ. ಏಡಬಲ್ಲಿ ವಾಸುದೇವ ಮೂರ್ತಿ ನೇತೃತ್ವದಲ್ಲಿ ತೆರವಿಗೆ ಹೋಗಿರ್ತಾರೆ. ತೆರವು ಕಾರ್ಯಾಚರಣೆ ವೇಳೆ ಸ್ಪಾಟ್ಗೆ ಬಂದು ಎಸಿಪಿ ಉಮಾಶಂಕರ್ ಅಡ್ಡಿಪಡಿಸ್ತಾರೆ. ದೂರ ಬಂದಿದೆ, ಡಾಕ್ಯುಮೆಂಟ್ ತಗೊಂಡು ಸ್ಟೇಷನ್ಗೆ ಬನ್ನಿ ಅಂತ ಆವಾಜ್ ಬೇರೆ ಹಾಕ್ತಾರೆ. ದಾಖಲೆ ತಗೊಂಡು ಸ್ಟೇಷನ್ಗೆ ಬನ್ನಿ ಅಂತ ಬಿಡಿಎ ಅಧಿಕಾರಿಗಳಿಗೆನೆ ವಾರ್ನ್ ಮಾಡ್ತಾರೆ ಉಮಾಶಂಕರ್. ಅವ್ನು ಯಾರ್ರೀ ಜೆಸಿಬಿ ಡ್ರೈವರು, ಕೀ ಕೊಡಿ ಅಂದ್ರೆ ಕೊಡಲ್ವಾ ಅಂತ ಹಲ್ಲೆ ಬೇರೆ ಮಾಡ್ತಾರೆ. ಬಿಡಿಎ ಅಧಿಕಾರಿಗಳನ್ನ ಕರ್ಕೊಂಡು ಹೋಗಿದಂತ ಜೆಸಿಬಿ ಡ್ರೈವರ್ ಮೇಲೆ ಹಲ್ಲೆ ನಡೆಸ್ತಾರೆ ಎಸಿಪಿ. ಬಾಯಿಗೆ ಬಂದಂಗ್ ಬೈದು ಡೆಮಾಲಿಷನ್ ಕಾರ್ಯವನ್ನ ಎಸಿಪಿ ಉಮಾಶಂಕರ್ ಸ್ಥಗಿತಗೊಳಿಸ್ತಾರೆ. ಅಲ್ಲದೆ ಜೆಸಿಬಿ ಡ್ರೈವರ್ಗಳನ್ನ ಸ್ಟೇಷನ್ ಕರ್ಕೊಂಡು ಹೋಗೋ ಮಾನಸಿಕ ಹಿಂಸೆಯನ್ನ ಕೊಟ್ಟಿದ್ದಾರೆ. ಸರ್ಕಾರದ ಆಸ್ತಿಗಳನ್ನ ಸರ್ಕಾರಕ್ಕೆ ವಾಪಸ್ ಕೊಡೋದು ತಪ್ಪ? ಡಿಕೆಶಿ ಅವರೇ, ಡಿಕೆ ಶಿವಕುಮಾರ್ ಸಾಹೇಬ್ರೆ, ತಪ್ಪ ಅದು? ಮತ್ತೆ ನಿಮ್ಮ ಎಸಿಪಿ ಏನ್ ಮಾಡಿದ್ರು? ಎಸಿಪಿನೇ ಬಂದು ಬಿಡಿಎ ತೆರವು ಕಾರ್ಯಕ್ಕೆ ಅಡ್ಡಿಪಡಿಸ್ಬಿಟ್ರೆ ಹೇಗೆ ಸರ್? ಮುಟ್ಗೋಲ್ ಹಾಕೊಳ್ಳೋದಕ್ಕೆ ಸರ್ಕಾರಿ ಅಧಿಕಾರಿನೇ ಕಿರಿಕ್ ಮಾಡುವಂತ ಏನಿದೆ? ಇವ್ರಿಗೇನು ಅಷ್ಟೊಂದು ಇಂಟ್ರೆಸ್ಟ್ ಅದರಲ್ಲಿ? ಸೊ ಭೂಮಾಫಿಯಾ ಬೆನ್ನಿಗೆ ಎಸಿಪಿ ಉಮಾಶಂಕರ್ ನಿಂತ್ಕೊಂಡಿದ್ದಾರೆ ಅನ್ನುವಂತ ಗುರುತರ ಆರೋಪ ಅವ್ರ ಮೇಲೆ ಕೇಳಿ ಬರ್ತಾ ಇದೆ. ತರಲೆ ಮಾಡಬೇಡಿ. ಲ್ಯಾಂಡ್ ಆರ್ಡರ್ ಆದ್ರೆ ನಾವು ಒಳಗೆ ತಕೊಂಡು ಹೋಗ್ತೀನಿ, ಗೊತ್ತಾಯ್ತಲ್ಲ? ಒಂದು ಇನ್ಸ್ಟ್ರಕ್ಷನ್ ಮೇಲಿಂದ ಬಂದ ಮೇಲೂ ನೀವು ಕತೆ ಹೇಳಿದ್ರೆ ನೀವು ಕತೆ ಏನು ಹೇಳ್ತಿಲ್ಲ ಸರ್. ಇನ್ನೇನು ಸರ್ವೆ ನಂಬರ್ ಬೇರೆ ಇತ್ತು. ನಿಮ್ಗೆ ಧೈರ್ಯ ಇದ್ರೆ ಬಂದು ಹೊಡಿಬೇಕಿತ್ರಿ ಅವಾಗ್ಲೇನೆ. ನೀವೇನು ಪೊಲೀಸ್ ಅಷ್ಟೇನ್ ಕೇಳಿಲ್ಲ ನೀವು? ತಗೊಂಡಿದ್ದೀವಿ ಸರ್, ನಿಮ್ ಪ್ರೊಟೆಕ್ಷನ್. ಅದನ್ನೇ ಹೇಳ್ತಾ ಈಗ ನೋಡ್ರಿ, ನಾನು ಹೇಳ್ತಾ ಇದೀನಿ ಆಸ್ ಎ ಎಸಿಪಿ, ಜುಡಿಷಿಯಲ್ ಎಸಿಪಿ, ನೀವು ಏನಿದೆ ಡಾಕ್ಯುಮೆಂಟ್ ತಗೊಂಡು ಸ್ಟೇಷನ್ಗೆ ಬನ್ನಿ, ಗೊತ್ತಾಯ್ತಲ್ಲ? ನಿಮ್ ಡಾಕ್ಯುಮೆಂಟ್ ತಗೊಂಬರ್ರಿ, ಅವ್ರು ತರಿಸ್ತೀವಿ. ಆಯ್ತು, ತರ್ತೀವಿ. ಆಯ್ತು, ತಗೊಂಡ್ಬರ್ತೀವಿ, ತರಿಸ್ತೀವಿ. ಅವ್ರದ್ದು ನಮ್ಗೆ ಇನ್ಸ್ಟ್ರಕ್ಷನ್ಸ್ ಇದೆ, ಆ ಪೇಪರ್ಸ್ ಕಲೆಕ್ಟ್ ಮಾಡ್ಕೊಳ್ಳಿ, ಲಾ ಸೆಕ್ಷನ್ ಹತ್ರ ಚೆಕ್ ಮಾಡಿ. ನಮ್ಮ ಪ್ರತಿನಿಧಿ ವೆಂಕಟೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್, ಎಸಿಪಿ ಏನು ಭೂಮಾಫಿಯಾ ಪರವಾಗಿ ನಿಂತ್ಕೊಂಡಿದಾರ ಅಥವಾ ಯಾರ ಪರವಾಗಿ, ಅಕ್ರಮವಾಗಿ ಮನೆ ಕಟ್ಟೋರ್ ಪರವಾಗಿ ನಿಂತ್ಕೊಂಡಿದಾರ ಗೊತ್ತಾಗ್ತಾ ಇಲ್ಲ. ಬಿಡಿಎ ಅಧಿಕಾರಿಗಳು ಇವ್ರ ತರನೇ ಸರ್ಕಾರಿ ಅಧಿಕಾರಿಗಳಲ್ವಾ? ಅವ್ರ ವಿರುದ್ಧನೇ ಇವ್ರ ಈ ತರ ನಿಂತ್ಕೊಂಡಿದ್ದಾರೆ ಅಂತಂದಾಗ ಎಂಥವ್ರಿಗೂ ಡೌಟ್ ಬರೋದಿಲ್ವಾ? ಹೌದು ಸಿಂಧರ್, ಏನಂತ ಹೇಳಿದ್ರೆ ಸರ್ವಜ್ಞ ನಗರ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು HBR ಲೇಔಟ್ ನಲ್ಲಿ ಪ್ರಭಾಕರ್ ರೆಡ್ಡಿ ಎನ್ನುವರು ಅವರ ಸರ್ವೆ ನಂಬರ್ ಅನ್ನ ಬಿಟ್ಟು ಒಂದು ಬಿಡಿಎಗೆ ಸೇರಿದಂತಹ ಸ್ವತ್ತಿನಲ್ಲಿ ಏನಿದೆ ಅದರಲ್ಲಿ ಒಂದು ಮನೆಯನ್ನ ಕಟ್ಟಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಅನ್ನು ಕೂಡ ಇಶ್ಯೂ ಮಾಡಿರ್ತಾರೆ. ಆದ್ರೆ ಯಾವುದೇ ರೀತಿಯಾದಂತಹ ಅವರು ಕಡೆಯಿಂದ ಅದಕ್ಕೆ ಉತ್ತರವನ್ನು ಬಂದಿರಲ್ಲ. ಈ ಹಿನ್ನೆಲೆಯಲ್ಲಿ ಅವರು ಒಂದು ಡೆಮಾಲಿಷನ್ ಆರ್ಡರ್ ಅನ್ನು ಕೂಡ ತೆಗೆದುಕೊಂಡಿರ್ತಾರೆ ಬಿಡಿಎಯಿಂದಾಗಿ. ಆ ಒಂದು ಡೆಮಾಲಿಷನ್ ಆರ್ಡರ್ ಅನ್ನು ಪಡೆದು ಜೆಸಿಬಿ ಅನ್ನು ಕೂಡ ಕರ್ಕೊಂಡು ಹೋಗಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಏನು ಒಂದು ಸೆಕ್ಯೂರಿಟಿ ಕೊಡೋ ಉದ್ದೇಶದಿಂದಾಗಿ ಪೊಲೀಸರಿಗೂ ಕೂಡ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಸೊ ಈ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಅಲ್ಲಿ ಹೋಗಿದ್ದಾಗ ಇದೇ ಒಂದು ಬಾಣಸ್ವಾಡಿ ಎಸಿಪಿ ಆಗಿರುವಂತಹ ಉಮಾಶಂಕರ್ ಅವರು ಬಂದು ಬಿಡಿಎ ಅಧಿಕಾರಿಗಳು ಸೇರಿದಂತೆ ಆ ಬಿಬಿಎಂಪಿ ಅಧಿಕಾರಿಗಳು, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿರುವಂತಹ ವೇದಮೂರ್ತಿ ಅವರಿಗೂ ಕೂಡ ಒಂದು ಧಮಕಿಯನ್ನ ಹಾಕ್ತಾರೆ.
ಈ ರೀತಿಯಾಗಿ ಮಾಡುವಂತದ್ದು ಎಷ್ಟು ಮಟ್ಟಿಗೆ ಸರಿ, ರಸ್ತೆಗೆ ಅಡ್ಡ ಹಾಕಿ ಅಂತ ಹೇಳಿ ಅವರು ಹೇಳುವಂತದ್ದು. ಈ ಪ್ರಕರಣ ಸಂಬಂಧಪಟ್ಟಂತೆ ಏನು ಒಂದು ದಾಖಲೆಗಳಿದೆ ಅದು ಬಿಡಿಎಗೆ ಸೇರಿದಂತ ಸತ್ತು, ಹಾಗಾಗಿ ಅದನ್ನ ಡೆಮೊಲೇಷನ್ ಮಾಡ್ತಾ ಇದೀವಿ, ತಮಗೂ ಕೂಡ ಗಮನಕ್ಕೆ ತಂದಿದ್ದೀವಿ ಸಂಬಂಧಪಟ್ಟಂತ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಅಂತ ಹೇಳ್ತಾರೆ. ಆದ್ರೆ ಅವರು ಕೂಡ ದೂರನ್ನ ಕೊಟ್ಟಿದ್ದಾರೆ, ನೀವು ನಿಮ್ಮ ದಾಖಲಾತಿಗಳನ್ನ ತೆಗೆದುಕೊಂಡು ಪೊಲೀಸ್ ಸ್ಟೇಷನ್ಗೆ ಬನ್ನಿ, ಲಾ ಅಂಡ್ ಆರ್ಡರ್ ಇಶ್ಯೂ ಆಗುತ್ತೆ, ನಾನ್ ಸೆನ್ಸ್ ಮಾಡಬೇಡಿ ಅಂತ ಹೇಳಿ ಕೂಡ ಅವರು ಸೂಚನೆ ಹಾಕ್ತಾರೆ. ಇದರಿಂದ ಅಧಿಕಾರಿಗಳು ಕೂಡ ಕೆಲ ಕಾಲ ವಿಚಲಿತ ಆಗ್ತಾರೆ. ಅಂದ್ರೆ ನಿಮ್ಗೆ ಇಲ್ಲಿನ ಸ್ಥಳೀಯ ಶಾಸಕರು ನಿಮ್ಗೆ ಹೇಳಿದ್ರು ಕೂಡ ನೀವು ಮಾಡ್ತಾ ಇದ್ದೀರಾ ಅಂದ್ರೆ, ಅಲ್ಲಿ ಸರ್ವಜ್ಞ ನಗರದ ವ್ಯಾಪ್ತಿಯಲ್ಲಿ ಬರುವಂತಹ ಕೆ.ಜೆ. ಜಾರ್ಜ್ ಅವರು ಕೂಡ ಹೇಳಿದ್ದಾರೆ, ಅವರ ಪರವಾಗಿ ಇವರು ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಮೂಡುವಂತಹ ಪ್ರಶ್ನೆ. ಯಾಕಂತ ಹೇಳಿದ್ರೆ ಸರ್ಕಾರದ ಸೊತ್ತನ್ನು ಮತ್ತೆ ಪುನಃ ಸರ್ಕಾರಕ್ಕೆ ಅದು ದಾಖಲಾತಿಗಳನ್ನ ಸಲ್ಲಿಸಿ ಕಾನೂನುಬದ್ಧವಾಗಿ ಪಡೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಕೂಡ ಅವರಿಗೆ ಸಪೋರ್ಟ್ ಮಾಡೋದನ್ನ ಬಿಟ್ಟು ಈ ರೀತಿಯಾಗಿ ನಿಂತ್ಕೊಂಡಿರುವಂತದ್ದು ಉಮಾಶಂಕರ್ ಅವರ ಒಂದು ನಡೆಗೆ ಸಾಕಷ್ಟು ಅನುಮಾನ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಸಿಂಧೂರ. ಆಲ್ ರೈಟ್, ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮೆಲ್ಲ ಮಾಹಿತಿಗೆ.